ನವರಾತ್ರಿ 9ನೇ ದಿನ ಸಿದ್ಧಿದಾತ್ರಿ ದೇವಿಯನ್ನ ಪೂಜಿಸಲಾಗುತ್ತದೆ. ಸಿದ್ಧಿದಾತ್ರಿ ನವದುರ್ಗೆಯರ ಕೊನೆಯ ಮತ್ತು 9ನೇ ರೂಪವಾಗಿದ್ದಾಳೆ. ಇವಳು ಎಲ್ಲ ರೀತಿಯ ಸಿದ್ಧಿಗಳನ್ನು ಅಂದರೆ ಅಣಿಮ, ಮಹಿಮ, ಗರಿಮ, ಲಘಿಮ, ಪ್ರಾಪ್ತಿ, ಪ್ರಾಕಮ್ಯ, ಇಷಿತ್ವ ಮತ್ತು ವಶಿತ್ವ ಎನ್ನುವ ಸಿದ್ಧಿಗಳನ್ನು ಅನುಗ್ರಹಿಸುತ್ತಾಳೆ. ಸಿದ್ಧಿದಾತ್ರಿ ದೇವಿ ಸಿಂಹದ ಮೇಲೆ ಆಸೀನಳಾಗಿದ್ದಾಳೆ ಅಥವಾ ಕಮಲದ ಹೂವಿನ ಮೇಲೆ ಕುಳಿತಿರುತ್ತಾಳೆ. ಅವಳಿಗೆ 4 ಕೈಗಳಿದ್ದು ಆ ಕೈಗಳಲ್ಲಿ ಶಂಖ, ಗದೆ, ಕಮಲ ಮತ್ತು ಚಕ್ರವನ್ನು ಹಿಡಿದಿದ್ದಾಳೆ. ಸಿದ್ಧಿದಾತ್ರಿ ದೇವಿಯನ್ನ ಪೂಜಿಸುವುದರಿಂದ ಜ್ಞಾನ, ಸಮೃದ್ಧಿ, ಶಕ್ತಿ ಮತ್ತು ಮೋಕ್ಷ ದೊರೆಯುತ್ತದೆ ಎಂಬ ನಂಬಿಕೆ ಇದೆ. ಪುರಾಣಗಳ ಪ್ರಕಾರ ದೇವಿಯ ಕೃಪೆಯಿಂದಲೇ ಶಿವನು ಸಿದ್ಧಿಗಳನ್ನು ಪಡೆದು ಅರ್ಧನಾರೀಶ್ವರ ಸ್ವರೂಪವನ್ನು ಪಡೆದನೆಂದು ಹೇಳಲಾಗುತ್ತದೆ. ಈ ದಿನ ಕನ್ಯಾ ಪೂಜೆ ಮಾಡುವುದು ಮುಖ್ಯವಾದ ಆಚರಣೆ. 9 ಕನ್ಯೆಯರನ್ನ ದೇವಿಯ ಸ್ವರೂಪವೆಂದು ಭಾವಿಸಿ ಅವರ ಪಾದಗಳನ್ನು ತೊಳೆಯಲಾಗುತ್ತದೆ. ಪ್ರಸಾದವನ್ನು ನೀಡಿ ಆಶೀರ್ವಾದ ಪಡೆಯಲಾಗುತ್ತದೆ. ಪೂಜೆಯ ಸಮಯದಲ್ಲಿ ಭಕ್ತರು ಈ ಮಂತ್ರವನ್ನು ಜಪಿಸುತ್ತಾರೆ: ಓಂ ದೇವಿ ಸಿದ್ಧಿದಾತ್ರಿಯೈ ನಮಃ.